ಅಷ್ಟರಲ್ಲಿ ಅವರು ಆ ಶೀಟ್ ಹಿಡ್ಕೊಂಡು ಹೊಟ್ಟೆ ನಮ್ಗೆ ಅವಾಚ್ಯ ಶಬ್ದ ಬೈ ಬಿಡುತ್ತಾ ನನ್ನ ಮಗನೇ ನಿಮಗೆ 1 ವರ್ಷ ಅವ್ರಿಗೆ ಅದನ್ನು ಆ ಶೀಟ್ನ ಹಿಡ್ಕೊಂಡು ನೀವು ನಮ್ಮ ಮೇಲೆ FIR ಮಾಡಿದಿರಿ. ಅಥಣಿ ಪುರಸಭೆ ಕಚೇರಿಯಲ್ಲಿ ನ್ಯಾಯವಾದಿ ಹಾಗೂ ಮುಖ್ಯಾಧಿಕಾರಿಗಳ ಮಧ್ಯೆ ನುಗ್ಗಲು ಹಾಗೂ ಮಾರಾಮಾರಿಯಾಗಿ ಮುಖ್ಯಾಧಿಕಾರಿ ಗುಡಿಮನಿಯವರು ಅಸ್ವಸ್ಥಗೊಂಡಿದ್ದಾರೆ. ಸದ್ಯ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಘಟನೆ ನಡೆದಿದೆ. ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮೇಲೆ ನ್ಯಾಯವಾದಿ ಮಿತೇಶ್ ಪಟ್ಟಣ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬಂತಹ ಆರೋಪ ಕೇಳಿಬಂದಿದ್ದು, ಆದರೆ ನನಗೆ ಜೀವ ಭಯ ಇರುವ ಹಿನ್ನೆಲೆಯಲ್ಲಿ ದೂರು ದಾಖಲು ಮಾಡುವ ಬಗ್ಗೆ ಆಲೋಚನೆ ಮಾಡುತ್ತಿರುವುದಾಗಿ ಹೇಳಿದರು. ಇನ್ನು ಘಟನೆ ಕುರಿತು ನ್ಯಾಯವಾದಿ ಮಿತೇಶ್ ಪಟ್ಟಣ ಅವರನ್ನ ಕೇಳಲಾಗಿ ನಾನು ವಿವಾದಿತ ಪ್ರಕರಣದ ಕುರಿತು ಮಾಹಿತಿ ಕೇಳಿದ್ದಕ್ಕೆ ಸರಿಯಾಗಿ ಮಾಹಿತಿ ನೀಡದ ಹಿನ್ನೆಲೆ ಮುಖ್ಯಾಧಿಕಾರಿ ಹಾಗೂ ನನ್ನ ನಡುವೆ ನುಗ್ಗಲಾಗಿದ್ದು ಸತ್ಯ, ಆದರೆ ನಾನು ಅವರ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಸಮಜಾಯಿಸಿಕೊಟ್ಟರು. ಇನ್ನು ಘಟನೆ ವಿವರ ನೋಡೋದಾದ್ರೆ ಪುರಸಭೆ ವ್ಯಾಪ್ತಿಯ ಜತ್ತ ಜಾಂಬುಟ್ಟಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಹಿಂದೂ ರುದ್ರಭೂಮಿ ವಿವಾದ ಹಿನ್ನೆಲೆಯಲ್ಲಿ ನ್ಯಾಯವಾದಿ ಮಿತೇಶ ಪಟ್ಟಣ ಮತ್ತು ಅವರ ಸ್ನೇಹಿತರು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಪುರಸಭೆ ಕಚೇರಿಗೆ ಬಂದು ವಿವಾದಿತ ಪ್ರಕರಣದ ಬಗ್ಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ನ್ಯಾಯವಾದಿ ಮಿತೇಶ ಪಟ್ಟಣ ಮತ್ತು ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಅವರ ಮಧ್ಯೆ ಕೈ ಮಿಲಾಯಿಸಿ ಹೊಡೆದಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಕಚೇರಿ ಕೆಲಸ ಮಾಡ್ತಾ ಇದ್ದ ವೇಳೆ ನ್ಯಾಯವಾದಿ ಮಿತೇಶ್ ಅವರು ಸಿಟ್ಟಿನಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ಪೊಲೀಸ್ ದೂರು ನೀಡಿದ್ರೆ ನನ್ನನ್ನು ಕೊಲ್ಲೋದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ವರದಿ ರಂಜಾನ್ ಮುಜಾವರ್, AB ನ್ಯೂಸ್ ಸಂಸ್ಥಾಪಕರು, ಅಥಣಿ. ಅವರು 3 ಜನ ವಕೀಲರು ನಮ್ಮ ಆಫೀಸಲ್ಲಿ ಬಂದು ಸೈಟ್ ಇನ್ಸ್ಪೆಕ್ಷನ್ ಹೊರಗಡೆ ಹೋದಾಗ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ನಾನು ಸೈಟ್ ಮಾಡಿ ಇಲ್ಲ ಕೆಲಸ ಆಗ್ತೀನಿ ನೀವು ಆಫೀಸ್ಗೆ ಅದೇ 3 ಗಂಟೆ ಆಗಿತ್ತು. ನಾನು ಆಫೀಸ್ಗೆ ಹೋದಾಗ ಅವರು ಒಂದು ಹಳೆಯ ಕೇಸ್ ಬಗ್ಗೆ ಕೇಳ್ತಿದ್ರು. ಇಲ್ಲಿ ಹೈವೇ ಪಕ್ಕ ಸ್ಮಶಾನದ ಸಮಿತಿಯವರು ಅಲ್ಲಿ ಇಲ್ಲಿಗೆಲ್ಲಾಗಿ ಪತ್ರಾಸಿ ಅಡ್ಡಿಗಳನ್ನು ಹಾಕ್ಕೊಂಡು ಆ ಪತ್ರಾಸಿ ಅಡ್ಡಿಗಳನ್ನು ನೀವು ಡೆಮಾಲಿಷನ್ ಮಾಡಿ ಹೇಳಿ ಅವರು ನನಗೆ ಅರ್ಜಿ ಮಾಡಿ. ಆವಾಗ ಇಲ್ಲ ಅಲ್ಲಿ ಕೋರ್ಟ್ ಕೇಸ್ ಕೋರ್ಟಲ್ಲಿ ಐತಿ ಅದಾದಂಥ ಎನ್ಕ್ವೈರಿನ ನಡೀತಾ ಇದೆ, ನಾವು ಆ ರೀತಿ ಅವಶ್ಯಕತೆ ಬಿದ್ದರೆ ಡೆಮಾಲಿಷನ್ ಮಾಡಿದ್ರು. ಆ್ಯಸ್ ಪರ್ ಲಾ ನಮ್ಮ ಟೈಮ್ ಬೇಕು ಅಂತ. ಅಷ್ಟರಲ್ಲಿ ಅವರು ಅಗ್ರೆಸಿವ್ ಆಗಿ ನನ್ನ ಮಗನೇ ನಿಮಗೆ 1 ವರ್ಷ ಆಯಿತು ನಾವು ಡೆಮಾಲಿಷನ್ ಮಾಡಿ ನೀ ಯಾಕೆ ಮಾಡಿ ಇವತ್ತೇ ಮಾಡಿ ಏನು ಬಿಡಲ್ಲ ಅಂತೇಳಿ ಬಂದು ಹೊಡೆದು. ಯಾರು ನನ್ನ ಚೇಂಬರಲ್ಲಿ ಯಾರು ಹೊಡೆದು? ಅವ್ರು ಮಿತೇಶ್ ಪಟ್ಟಣ ಅಂತೇಳಿ ಅದಕ್ಕೆ ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು. ಯಾಕದ ಘಟನೆ ಆಯಿತು? ಇಂದು ಅಥಣಿ ನಮ್ಮ ಪುರಸಭೆಗೆ ನಾವು ಹೋದಾಗ ನಮ್ಮದೇ ಅಂತ ಒಂದು ಅರ್ಜಿಗಳಿದ್ದು, ಹಿತಾಸಕ್ತಿ ಮೇರೆಗೆ ಅರ್ಜಿಗಳಿದ್ದು. ಅದು ಅರ್ಜಿ ಬಗ್ಗೆ ನಾವು ಕೇಳಕ್ಕೆ ಹೋದಾಗ ಸರ್ ಅದು ಏನಾಗಿದೆ ಹೇಳ್ರಿ, ಅದು ನಿಮ್ಮ ವ್ಯಾಪ್ತಿಗೆ ಬಂದ್ರೆ ಹಂಗಾರೆ ಬರೆದು ಕೊಡ್ರಿ, ಬರ ಇಲ್ಲ ತಿಳಿ ಬರೆದು ಕೊಡ್ರಿ ಅಂದಾಗ ಈಗಾಗಲೇ ಒಂದು 15 ದಿವಸದಿಂದ ನಾವು ಅಜಿತ್ ಕಾಂಬ್ಳೆ ಅನ್ನೋರು ಪತ್ರಕರ್ತರು RTI ಕಾರ್ಯಕರ್ತರ ಮೇಲೆ ಹಲ್ಲೆ ಆದಾಗ ನಾವು ಮುಂದೆ ನಿಂತು ವಕೀಲರು, ನಾನು ಶಶಿಬಾಡಿ ವಕೀಲರು ಮತ್ತು ನಮ್ಮ ಬಂಗಾರಿ ವಕೀಲರು ಎಲ್ಲ ಕೂಡ ಅವ್ರ ಮೇಲೆ FIR ಮಾಡಿದ್ವಿ, ಚೀಫ್ ಆಫೀಸರ್ ಮೇಲೆ. ಅವ್ರಿಗೆ ಅದನ್ನು ಆ ಸಿಟ್ಟನ್ನು ಹಿಡ್ಕೊಂಡು ನೀವು ನಮ್ಮ ಮೇಲೆ FIR ಮಾಡಿದಿರಿ. ಅದರೊಳಗೆ ಶಶಿಬಾಡಿ ವಕೀಲರು ಮೊನ್ನೆ ಒಂದು 2 ದಿವಸದಿಂದ ಭೂ ಕಬಳಿಕೆ ನ್ಯಾಯಾಲಯ ಬೆಂಗಳೂರದಾಗ ಹೋಗಿ ಬಂದಿದ್ದರು. ಆ ಸಿಟ್ಟು ಹಿಡ್ಕೊಂಡು ಒಟ್ಟೆ ನಮ್ಗೆ ಅವಾಚ್ಯ ಶಬ್ದ ಬೈಗುತ್ತಾ ನೀವೇನು ಕೇಳ್ತೀರಿ, ಒಟ್ಟು BP ರೇಜ್ ಮಾಡ್ಕೊಂಡು ನೀವೇನು ಕೇಳ್ತೀರಿ, ಬೋಡಿ ಮಕ್ಕಳ್ರ ಇಲ್ಲಾಕೆ ಬರ್ತೀರಿ, ನನಗೆ ನಾನು ಏನು ಕೇಳ್ತೀರ ತಂದಾಗ ನಾವು ಸರ್ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ನೀವು ನಮ್ಮ ಗೌರ್ಮೆಂಟ್ ಆಫೀಸರ, ನಾವು ನಿಮ್ಮನ್ನು ಬಿಟ್ಟು ಈ ಚೇರಿಗೆ ಚೀಫ್ ಆಫೀಸರ್ ಅಶೋಕ್ ಗುಡಿಮನಿ ಅಂತ ಬಂದಿಲ್ಲ, ನಾವು ಈ ಚೀಫ್ ಆಫೀಸರ್ ಅಂತ ಕೇಳಕ್ಕೆ ಬಂದಿದ್ದೆವು. ನೀವು ಏನೈತೆ ನಮ್ಗೆ ಲೀಗಲಿ ಬರೆದು ಕೊಡ್ರಿ, ಇಲ್ಲ ಅದು ಏನೈತೆ ಅಂದಾಗ ನಮ್ಮ ಒಮ್ಮೆ ಮೈ ಮೇಲೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದರು. ತಾವು ಏನು ಹಲ್ಲೆ ಮಾಡಿದ್ದೀವಿ ನಾವು ನೋಡ್ರಿ ಹಲ್ಲೆ ಅಂದರೆ ಈಗ ನಮ್ಮನ್ನು ಸೇಫ್ಟಿ ಮಾಡ್ಕೊಳ್ಬೇಕಾದ್ರೆ ನಾವು ಬಿಡ್ಸಾಕ ಮಾಡೋಕೆ ಬಂದಾಗ ಸರ್ಸಾಡೋದು ದುಃಖಾಡೋದು ಆಗೋದು ಇದೆಲ್ಲ ಇಷ್ಟೊಳಗೆ ಇದು ಮೇನ್ ಕೈ ಆಗಿದೆ ಅಷ್ಟೇ. ಕೈ ಆಗಿರ್ತೈತಿ. ಅವ್ರು ನಮ್ಮ ಟೋಟಲಿನ ಒಂದು ಬೇರೆ ಥರನ ಕೊಲ್ಲೋ ಉದ್ದೇಶದಿಂದ ಕುತ್ತಿಗೆ ಹಿಡಿದ್ರು ಒಮ್ಮೆ ಹಿಂಗೆಲ್ಲ ಟೋಟಲಿನ ಅವರೊಂದು ಮೆಂಟಾಲಿಟಿನ ಒಂದು ಬೇರೆ ಇದನ್ನು ಮಾಡಿದ್ರು. ಆಲ್ರೆಡಿ ಈಗ ಒಂದು 15 ದಿವಸದಿಂದ ಒಬ್ಬನ ಮೇಲೆ FIR ಮಾಡಿದ್ರು. ಅದ್ರ ಬಗ್ಗೆ ನಾವು ವಕೀಲರಾಗಿ ನಾವು ಅವ್ರಿಗೆ ಇದನ್ನು ಕೊಡೋರು. ವಕೀಲರಾಗಿ ನಾವು ಅವ್ರಿಗೆ ಏನು ವ್ಯಾಜ್ಯ ತೊಗೊಂಡು ಹೋಗಿದ್ರು. ಈಗ ಅದು ಏನಾಗಿತ್ತು ಅಂದರೆ ಶಶಿಬಾಡಿ ವಕೀಲರು ಅದು ಸ್ಮಶಾನ ಜಾಗದ ಬಗ್ಗೆ ಒಂದು ವ್ಯಾಜ್ಯ ಇದನ್ನಿತ್ತು. ಅದ್ರ ಬಗ್ಗೆ ಆಲ್ರೆಡಿ 1 ವರ್ಷ ಇತ್ತು ನಡೆದಿತ್ತು. ಅದು ನಡೆದಾಗ ಅವರು ಕಮರ್ಷಿಯಲ್ ವಾಣಿಜ್ಯ ಬಳಕೆಗಳು ನಡೆದಿದೆ. ಅದು ಏನು ಮಾಡ್ರು ಇವರು ಅವ್ರಿಗೊಂದು ಹೇಳೋದು ನಮಗೊಂದು ಹೇಳಿ ಟೋಟಲಿ ಎಲ್ಲ 2 ಪಾರ್ಟಿ ಜಗಳ ಹಾಕ್ಲಾತಿದ್ರು. ನಾವೇನಂದೀವಿ ಸರ, ನೀವು ನಮ್ಗೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಾಯ್ದೆ ಒಳಗೆ ಏನೈತಿಲ್ಲ ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಏನೈತಿಲ್ಲ ಅದನ್ನು ಮಾಡಿರಿ. ಅದನ್ನು ಬಿಟ್ಟರೆ ನೀವು ಸುಮ್ಮನೆ ನಮಗೆ ಅವ್ರಿಗೆ ನಾವು ಲೋಕಲ್ ಇರೋರ, ನಾವು ನೀವು ಹೋಗೋರ